ಚುನಾವಣೆ ಸಮೀಪಿಸ್ತಾ ಇದೆ. ಪಕ್ಷಗಳ ಸಂಘಟನೆ ಚುರುಕು ಪಡಿತಾ ಇದೆ. ಈ ಮಧ್ಯೆ ಮತ ಗಳಿಕೆ ಕಾರ್ಯತಂತ್ರಗಳು ಕೂಡ ಜೋರಾಗಿದೆ. ನಾರಿ ಶಕ್ತಿಯನ್ನ ಟಾರ್ಗೆಟ್ ಮಾಡಿರೋ ಕಾಂಗ್ರೆಸ್ ಮಹಿಳೆಯರ ಮತ ಬುಟ್ಟಿ ಸೆಳೆಯಲು ಭರ್ಜರಿ ಘೋಷಣೆ ಮಾಡಿದೆ. ಹೇಗಾದ್ರೂ ಮಾಡಿ ಈ ಬಾರಿ ಅಧಿಕಾರಕ್ಕೇರಲೇಬೇಕು ಅಂತ ಶಪಥ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳೋ ಸರ್ಕಸ್ ಮಾಡ್ತಿದೆ. ಒಂದೆಡೆ ಪ್ರಜಾಧ್ವನಿ ಯಾತ್ರೆ ನಡೆಯುತ್ತಿದ್ರೆ ಮತ್ತೊಂದೆಡೆ ಇವತ್ತು ಬೆಂಗಳೂರಿಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಕರೆಸಿ ಮಹಿಳೆಯರ ಮತಬುಟ್ಟಿಗೆ ಕೈ ಹಾಕುವ ಎಲ್ಲಾ ಸರ್ಕಸ್ ಮಾಡಿದೆ. ರಾಜ್ಯದ ಸ್ತ್ರೀ ಶಕ್ತಿ ಸೆಳೆಯಲು ಗೃಹಲಕ್ಷ್ಮಿ ಯೋಜನೆ, ಮನೆ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ಘೋಷಣೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾ ನಾಯಕಿ ಮಹಿಳಾ ಶಕ್ತಿ ದೇಶದ ಶಕ್ತಿ ಅನ್ನೋ ಘೋಷವಾಕ್ಯದಡಿ ನಡೆದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಸೋದರಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಭಾಗಿಯಾಗಿದ್ರು. ಚಿಕ್ಕೋಡಿಯಲ್ಲಿ ಪ್ರತಿ ಮನೆಗೆ ಉಚಿತ 200 ಯೂನಿಟ್ ವಿದ್ಯುತ್ ನೀಡುವ ಘೋಷಣೆ ಮಾಡಿ ಮನೆಗಳನ್ನ ಟಾರ್ಗೆಟ್ ಮಾಡಿದ್ದ ಕಾಂಗ್ರೆಸ್ ಇವತ್ತು ನಾರಿ ಶಕ್ತಿಯನ್ನ ಸೆಳೆಯೋ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಯ ಯಜಮಾನಿ ಖಾತೆಗೆ ಮಾಸಿಕ 2,000 ರೂಪಾಯಿ ನೀಡೋ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದ್ರು. So in this scheme, each head of a family who is a woman will get 2,000 rupees per month. That means 24,000 rupees will be directly sent to your account in a year. ಇದೇ ವೇಳೆ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ ಪ್ರಿಯಾಂಕಾ ಗಾಂಧಿ ವಾದ್ರಾ 3.5 ವರ್ಷಗಳ ಅವಧಿಯಲ್ಲಿ 1.5 ಲಕ್ಷ ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಅಲ್ಲದೆ ಯಾವುದೇ ಕೆಲಸ ಮಾಡಬೇಕಂದ್ರೂ 40% ಕಮಿಷನ್ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು. I am told that the situation in Karnataka is very shameful. I'm told that your ministers are taking 40% commission on jobs. That 1.5 lakh crore rupees of your money, your earnings have been looted. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ರಾಜ್ಯ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು. ಮಹಿಳೆಯರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ, ಮಹಿಳಾ ಬಜೆಟ್ ಅನ್ನು ಮಂಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಇವತ್ತಿನವರೆಗೆ ಮಹಿಳೆಯರಿಗೋಸ್ಕರ ಒಂದೇ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿಲ್ಲ. ಹೆಣ್ಣು ಈ ದೇಶದ ಶಕ್ತಿ. ಆ ಹೆಣ್ಣಿಗೆ ಈ ದೇಶದಲ್ಲಿ ನನಗೊಂದು ನಂಬಿಕೆ ಏನಪ್ಪಾ ಅಂದ್ರೆ, ಈ ರಾಜ್ಯದಲ್ಲಿ ಈ ದೇಶದಲ್ಲಿರುವಂತಹ ಹೆಣ್ಣಿಗೆ ಶಕ್ತಿಯನ್ನು ತುಂಬಿದ್ರೆ, ಯುವಕರಿಗೆ ಶಕ್ತಿಯನ್ನು ತುಂಬಿದ್ರೆ ಈ ದೇಶದಲ್ಲಿ ಬದಲಾವಣೆ ಆಗ್ತದೆ. ಕಾಂಗ್ರೆಸ್ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಬಿಜೆಪಿ ವ್ಯಂಗ್ಯ, ಪ್ರಿಯಾಂಕಾ ಫೇಕ್ ಪ್ರಾಮಿಸ್ ಅಂತ ತಿರುಗೇಟು. ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಬಿಜೆಪಿ, ಇದೆಲ್ಲ ಎಲೆಕ್ಷನ್ ಗಿಮಿಕ್. ಛತ್ತೀಸ್ಗಢ, ಹಿಮಾಚಲ, ರಾಜಸ್ಥಾನದಲ್ಲಿ ಈ ರೀತಿಯ ನಿಮ್ಮ ಪ್ಲಾನ್ಗಳೆಲ್ಲ ಫ್ಲಾಪ್ ಆಗಿವೆ. ಅಳಿವು ಉಳಿವಿನ ಕೊನೆಯ ಹಂತಕ್ಕೆ ತಲುಪಿದಾಗ ಸುಳ್ಳು ಹೇಳುವುದು ಮತ್ತು ಹುಸಿ ಭರವಸೆ ನೀಡುವುದು ಸಹಜವಾಗಿ ಮೈಗೂಡುತ್ತದಂತೆ ಅಂತ ವ್ಯಂಗ್ಯವಾಡಿದೆ. ಪ್ರಿಯಾಂಕಾ ಗಾಂಧಿ ಫೋಟೋ ಇಟ್ಟು ನಾನು ನಾಯಕಿ ಅಂತಂದರೆ, ನಾನು ನಾಯಕಿ ಅಂತಂದು ತಾನೇ ಸ್ವಯಂ ಭೂದಿಂದ ನಾನು ನಾಯಕಿ ಅಂತ ಹೇಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಮತ್ತು ಅವರು ನಾಯಕಿ ಮಾಡೋ ಸಲುವಾಗಿ ನಮ್ಮ ಕರ್ನಾಟಕದ ಮಹಿಳೆಯರಂತೂ ತಯಾರಿಲ್ಲ. ರಾಹುಲ್ ಗಾಂಧಿ ಪಾದಯಾತ್ರೆಯ ಬಳಿಕ ರಾಜ್ಯದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಮಹಿಳಾ ಮತದಾರರ ವಿಶ್ವಾಸ ಗಳಿಸುವ ಪ್ರಯತ್ನ ನಡೆದಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೇಗೆ ಬಿಜೆಪಿ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಗೃಹಿಣಿ ಶಕ್ತಿ ಅನ್ನೋ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ಬಿಜೆಪಿ ರೆಡಿ ಮಾಡ್ಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಯ ಆಫರ್ಗಳೇನು, ಬಿಜೆಪಿಯ ಗೃಹಿಣಿ ಶಕ್ತಿಯ ಯೋಜನೆಯ ಆಫರ್ಗಳೇನು, ಎರಡನ್ನೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಕಾಂಗ್ರೆಸ್ನ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿರುವಂತದ್ದು, ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಯಜಮಾನಿ ಖಾತೆಗೆ ನಾವು ಹಣವನ್ನ ಜಮಾ ಮಾಡ್ತೀವಿ ಅಂತ. ಈಗ ಮನೆಯನ್ನ ನಿರ್ವಹಣೆ ಮಾಡುವಂಥದ್ದು ಮನೆಯ ಒಡತಿ, ಹಾಗಾಗಿ ಆಕೆಗೆ ಮನೆ ನಿರ್ವಹಣೆಗೆ ಬೇಕಾದಂತಹ ಹಣ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಾವು ಆ ಹಣವನ್ನ ಮನೆ ಯಜಮಾನಿ ಖಾತೆಗೆ ಹಾಕ್ತೀವಿ ಅಂತ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸರ್ಕಾರ ಕೂಡ ಅದೇ ರೀತಿಯಾದಂತಹ ಒಂದು ಯೋಜನೆಯನ್ನ ಜಾರಿ ತರೋದಕ್ಕೂ ಕೂಡ ಮುಂದಾಗಿದೆ. ಸೊ ಬಿಜೆಪಿ ಸರ್ಕಾರದ ಆಫರ್ ಏನು ಅನ್ನೋದನ್ನ ನೋಡೋದಾದ್ರೆ, ಅವರು ಕೂಡ ಸೇಮ್ ಟು ಸೇಮ್ ಯಜಮಾನಿ ಖಾತೆಗೆ ನಾವು ಹಣ ಜಮಾವಣೆ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನೋ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಸಿಕವಾಗಿ 2,000 ರೂಪಾಯಿ ಹಣವನ್ನ ನಾವು ಮನೆ ಯಜಮಾನಿ ಖಾತೆಗೆ
ಜಮಾವಣೆ ಮಾಡ್ತೀವಿ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಬಿಜೆಪಿ ಅವರ ಆಫರ್ ನೋಡೋದಾದ್ರೆ ಮನೆ ನಿರ್ವಹಣೆಗೆ ನಾವು ನೆರವನ್ನ ಮಾಡ್ತೀವಿ. ಈಗ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಹಿಂದುಳಿಯುವಂತಾಯ್ತು, ಸಾಕಷ್ಟು ಕುಟುಂಬಗಳು ಮನೆ ನಿರ್ವಹಣೆ ಮಾಡೋದಕ್ಕೂ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಮನೆ ನಿರ್ವಹಣೆಗೆ ನಾವು ಹಣವನ್ನ ಕೊಡ್ತೀವಿ ಅಂತ ಬಿಜೆಪಿ ಸರ್ಕಾರದವರು ಕೂಡ ಘೋಷಣೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ 1.5 ಕೋಟಿ ಗೃಹಿಣಿಯರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರತಿ ತಿಂಗಳು ನಾವು 2,000 ರೂಪಾಯಿ ಮನೆ ಗೃಹಿಣಿಯರ ಅಕೌಂಟ್ಗೆ ಜಮಾವಣೆ ಮಾಡ್ತೀವಿ. ಈ ಯೋಜನೆಯ ಒಂದು ಸದುಪಯೋಗವನ್ನ 1.5 ಕೋಟಿ ಗೃಹಿಣಿಯರು ಪಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅದ್ ನೋಡೋದಾದ್ರೆ ಅಗತ್ಯತೆ ಆಧಾರದಲ್ಲಿ ನಾವು ಹಣ ಜಮಾವಣೆ ಮಾಡ್ತೀವಿ. ಸೊ ಯಾರಿಗೆ ತುಂಬಾ ನೀಡಿರುತ್ತೋ ಅಂಥವರ ಕುಟುಂಬ ನಿರ್ವಹಣೆಗೆ ನಮ್ಮ ಸರ್ಕಾರದ ವತಿಯಿಂದ ನಾವು ಸಹಾಯವನ್ನ ಮಾಡೋದಕ್ಕೆ ಮುಂದಾಗಿದ್ದೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ 1.5 ಕೋಟಿ ಗೃಹಿಣಿಯರಿಗೆ ಇವರು ಸಹಾಯ ಮಾಡಬೇಕು ಅಂತಂದ್ರೆ ಅದಕ್ಕೆ ತಗಲುವಂತಹ ಒಂದು ವೆಚ್ಚ ಒಂದು ತಿಂಗಳಿಗೆ 3,000 ಕೋಟಿ ರೂಪಾಯಿ. ಅಂದ್ರೆ ಪ್ರತಿ ತಿಂಗಳು ಗೃಹಿಣಿಯರ ಖಾತೆಗೆ ಜಮಾವಣೆ ಮಾಡೋದಕ್ಕಂತೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ 3,000 ಕೋಟಿಯನ್ನ ನಾವು ಅದಕ್ಕೋಸ್ಕರ ತೆಗೆದಿಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಅವರು ಕೋವಿಡ್ ಉಪಚಾರ ಹೆಸರು, ನಾನು ಆಗ್ಲೇ ಹೇಳಿದಾಗೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ 2 ವರ್ಷ ಜೀವನ ನಿರ್ವಹಣೆಗೆ ಸಾಕಷ್ಟು ಕಷ್ಟಪಟ್ಟಿವೆ ಲಕ್ಷಾಂತರ ಕುಟುಂಬಗಳು. ಸೊ ಅಂಥವರ ಕುಟುಂಬಗಳಿಗೆ ನಾವು ಹೆಲ್ಪ್ ಮಾಡ್ತೀವಿ. ಮನೆಯನ್ನ ನಿರ್ವಹಣೆ ಮಾಡುವಂತಹ ಗೃಹಿಣಿಯರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ವರ್ಷಕ್ಕೆ ತಗುಲುವಂತಹ ವೆಚ್ಚ ಎಷ್ಟು ಅಂತ ನೋಡೋದಾದ್ರೆ 36 ಕೋಟಿ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ತಿಂಗಳಿಗೆ 3,000 ಕೋಟಿ ಆದ್ರೆ ಒಂದು ವರ್ಷಕ್ಕೆ ಈ ಒಂದು ಯೋಜನೆಗೆ ತಗುಲುವಂತಹ ಹಣ 36,000 ಕೋಟಿ ರೂಪಾಯಿ. ಏನು ಬಿಜೆಪಿ ಅವರು 1,000 ರೂಪಾಯಿ, 1,500 ರೂಪಾಯಿ, 2,000 ರೂಪಾಯಿ ಅಂದ್ರೆ ಅಗತ್ಯತೆಗೆ ತಕ್ಕಂತೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರವರ ಖಾತೆಗೆ ಹಣವನ್ನ ಜಮಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹೇಳಿದ ಹಾಗೆ ಈ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆಫರ್ಗಳೆಲ್ಲವೂ ಕೂಡ ಸಹಜ. ಆದ್ರೆ ಅದು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋಂಥದ್ದನ್ನ ಕಾದು ನೋಡಬೇಕು. ಎಲ್ಲ ಪಕ್ಷಗಳು ಚುನಾವಣೆ ಸಿದ್ಧತೆಯಲ್ಲಿರುವಾಗಲೇ ರಾಜ್ಯದಲ್ಲಿ ಮತ್ತೊಮ್ಮೆ ಕಮಿಷನ್ ಬಾಂಬ್ ಸ್ಫೋಟಗೊಂಡಿದೆ. ಆದ್ರೆ ಈ ಬಾರಿ ಟಾರ್ಗೆಟ್ ಆಗಿರುವುದು ಶಾಸಕ ತಿಪ್ಪಾರೆಡ್ಡಿ ಅಷ್ಟೇ ಅಲ್ಲ, 4 ಸಚಿವರು ಹಾಗೂ 14-15 ಶಾಸಕರ ಮೇಲೂ ಬಾಂಬ್ ನೇತಾಡ್ತಾರೆ. ಜನ ಮಿನಿಸ್ಟರ್ಗಳಿದೆ, 13-14 ಜನ MLAಗಳಿದೆ. ಹೇಳ್ತಾರೆ ನೇರ, ನನ್ನ ಹತ್ರ ಆಡಿಯೋ ಇದ್ದಾವೆ, ಆಮೇಲೆ ವಾಟ್ಸಪ್ ಚಾಟ್ಸ್ ಇದ್ದಾವೆ. ಚುನಾವಣಾ ಸಂದರ್ಭದಲ್ಲಿ ಎದುರು ಮಾಡೋದು ಅವಲ್ಲ ಮಾಮೂಲು. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಶಿಕ್ಷೆಗೆ ಸಿದ್ಧವಾಗಬೇಕು. ಎಲೆಕ್ಷನ್ಗೆ ಜೋಶ್ನಲ್ಲಿರೋ ಸರ್ಕಾರದ ಮೇಲೆ ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೊಮ್ಮೆ ಕಮಿಷನ್ ಬಾಂಬ್ ದೊಪ್ಪನೆ ಬಂದು ಬಿದ್ದಿದೆ. ಈ ಹಿಂದೆ ಕಮಿಷನ್ ಆರೋಪದಿಂದಲೇ ವಿಪಕ್ಷಗಳ ಪೇ ಸಿಎಂ ರೀತಿಯ ಅಭಿಯಾನ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಕಾಂಗ್ರೆಸ್ ಕೈಗೆ ಮತ್ತೊಮ್ಮೆ ಪರ್ಸೆಂಟೇಜ್ ಬ್ರಹ್ಮಾಸ್ತ್ರ ಸಿಕ್ಕಿದೆ. 4 ಸಚಿವರು, ಡಜನ್ಗೂ ಹೆಚ್ಚು ಶಾಸಕರಿಂದ ಕಮಿಷನ್. ಶಾಸಕ ತಿಪ್ಪಾರೆಡ್ಡಿ ಬುಡಕ್ಕೆ ಕಮಿಷನ್ ಆಡಿಯೋ ಬಾಂಬ್. ಇವತ್ತು ದಿಢೀರಂತ ಸುದ್ದಿಗೋಷ್ಠಿ ನಡೆಸಿರೋ ರಾಜ್ಯ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಮಿಷನ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಸರ್ಕಾರ, ಸಚಿವರು, ಶಾಸಕರ ವಿರುದ್ಧ ಪರ್ಸೆಂಟೇಜ್ ಆರೋಪಗಳ ಸುರಿಮಳೆಗೈದಿದ್ದಾರೆ. 4 ಸಚಿವರು, 13ರಿಂದ 14 ಶಾಸಕರು ಕಮಿಷನ್ ಪಡೆಯುತ್ತಿದ್ದು ದಾಖಲೆ ಬಿಡುಗಡೆಗೆ ಶ್ರೀಕಾರ ಹಾಕಿದ್ದಾರೆ. ನೋಡಿ ಸರ್, ನಮ್ಮ ಹತ್ರ ಇದೇ ಇಲ್ಲ ಅಂತಲ್ಲ, ಇವರು ಆಗಲೇ ಹೇಳಿದ್ದಾರೆ 4 ಜನ ಮಿನಿಸ್ಟರ್ಗಳಿದೆ, 13-14 ಜನ MLAಗಳಿದೆ. ಬಿಕಾಸ್ ಈ ಸಂತೋಷ್ ಪಾಟೀಲ್ ಗಲಾಟೆ ಆದಮೇಲೆ ನಾವೆಲ್ಲ ಭಯ ಪಡ್ತಾ ಇದ್ದೀವಿ. ಅಪಾಯಿಂಟೆಡ್ ಜುಡಿಷಿಯಲ್ ಎನ್ಕ್ವೈರಿ ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಅಂತ ಹೇಳ್ತಾ ಇದ್ದೀವಿ. ಗುತ್ತಿಗೆದಾರರ ಸೇಡಿಗೆ ಮೊದಲ ಮಿಖವಾಗಿದ್ದು ಸಚಿವರಾಗಿ ರಿಟೈರ್ಡ್ ಆಗಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿರೋ ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ. ಶಾಸಕ ತಿಪ್ಪಾರೆಡ್ಡಿ ಕಾಂಟ್ರಾಕ್ಟರ್ ಮಂಜುನಾಥ್ ಜೊತೆ ಕಮಿಷನ್ ವಿಚಾರವಾಗಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವೊಂದನ್ನ ರಿಲೀಸ್ ಮಾಡಿ ಸಂಚಲನಕ್ಕೆ ಕಾರಣವಾಗಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ನೀನು ಹೇಳೋದಿಲ್ಲ, ನನಗಿಂತ ಟೆಂಡರ್ ಬಂದಿದೆ ಅಂತ ಹೇಳೋದಿಲ್ಲ. ನಾನೇ ತಿಳ್ಕೋಬೇಕು. ನಾನು ಅದಕ್ಕೆ ಇಂಜಿನಿಯರ್ ಹತ್ರ ಮಾತಾಡ್ತೀನಿ, ನಿನ್ಗೆ ಯಾಕೆ ನಾವು ಬಿಡು. ಅಣ್ಣ, ನಾವು ನಿಜವಾಗ್ಲೂ ನಿಮ್ಮ ಹತ್ರ ಗುದ್ದಾಡೋಷ್ಟು ದೊಡ್ಡವರಲ್ಲ. ಬಿಲ್ ಕೊಡ್ಬೇಕು. ನನಗೆ ನಿಮ್ ತಂಡಾಗಿಲ್ಲ ಅಂತ ಅವ್ರಿಗೆ ಹೇಳೋ ಡ್ಯೂಟಿ ನನ್ನ ಡ್ಯೂಟಿ ಅದು. ಆಯ್ತಾ, ತಲುಪಿಸ್ತೀನಿ ಅಂತ ಹೇಳ್ತೀನಿ, ತಲುಪಿಸ್ತೀನಿ ಅಣ್ಣ. ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಇಂಜಿನಿಯರ್ಗೆ ಹೇಳ್ತಾರೆ, ನನಗೆ ಕೇಳ್ತೀರಾ ಅಣ್ಣ? ಇದು ಸುಮ್ನೆ ಚರ್ಚೆ ಮಾಡೋದು ಬೇಡ, ಒಬ್ರಿಗೊಬ್ರು ಮನ್ಸ್ಗಳು ಕೆಡಿಸ್ಕೊಳ್ಳೋದು ಬೇಡ. ಕ್ಲಿಯರ್ ಮಾಡ್ಕ, ಜಲ್ದಿ ಕ್ಲಿಯರ್ ಮಾಡ್ಕ. ಹೂನಣ್ಣ, ಆಯ್ತಣ್ಣ, ಮಾಡ್ಕೊಂತೀನಿ. ಕ್ಲಿಯರ್ ಮಾಡ್ಕೊಂಡು ಸ್ಮೂತ್ ಹೋಗೋದು ಕಲಿಯ ಬಂದು 10 ಸರಿ ಹೇಳಿದ್ದೀನಿ ನಾನು ನಿನ್ಗೆ. ಹೂನಣ್ಣ, ಆಯ್ತಣ್ಣ, ಈಗ ಕ್ಲಿಯರ್ ಮಾಡ್ತೀನಿ ಅಂತೀನಿ. ನಿಮ್ಗೆ ಮಗ
ಕೇಳಿದ್ರೆ ಒಂದು ನಿಮಿಷಕ್ಕೆ ಬರ್ಕೊಟ್ಟೆ ಹುಡುಗರು ಯಂಗ್ಸ್ಟರ್ಸ್ ಮಾಡ್ಕೊಂಡ್ಬಂತ. ಹೌದು, ಅದು ಹಂಗೆ ಇಟ್ಕೊಂತಾರೆ ವ್ಯವಹಾರ. ಅದು ನಮ್ಮ ಏನಾಗ್ತದೆ ಅಂದ್ರೆ ಪೇಮೆಂಟ್ ಇಟ್ಕೊಳ್ಳಿ. ನಾನು ಸಂತೋಷ ವ್ಯವಹಾರ ಇಟ್ಕೊಂಡು ಇನ್ನೂ ಒಂದು 25 ಕೋಟಿ ಟೆಂಡರ್ ಮಾಡ್ತಾರೆ. ಯಾವನ್ ಬೇಡ ಅಂತಾನೆ. ಆಯ್ತಂತ ನೀನು ಇನ್ನೊಬ್ರು ಮಾಡೋದು ನೀನು ಮಾಡ್ತೀಯ ಅಷ್ಟೇ, ನಮ್ಗೇನಂತೆ. ಆಯ್ತಂತ ತಲುಪಿಸ್ತೀನಿ. ಓಪನಾಗಿ ಹೇಳ್ತಾರೆ. ನಮ್ಮ ಚಿತ್ರದುರ್ಗ ಮಾನ್ಯ ಶಾಸಕರು ಇದ್ರಲ್ಲ ತಿಪ್ಪಾರೆಡ್ಡಿ ಅವರು, ಸುಮಾರು ಸೀನಿಯರ್ ಮೋಸ್ಟ್ ಇವರು ಶಾಸಕರವರು, ಅವರು ಈಗ ಏನು ಗೊತ್ತಾ, ಓಪನ್ ಆಗಿ ನಮ್ದು ವ್ಯಾಪಾರಪ್ಪ ನೀವು ದುಡ್ಡು ಕೊಡಬೇಕಪ್ಪ ಹಂಗೆ ಹೇಳ್ತಾರೆ ನೇರ. ನನ್ನ ಹತ್ರ ಆಡಿಯೋ ಇದ್ದಾವೆ, ಆಮೇಲೆ ವಾಟ್ಸಪ್ ಚಾಟ್ಸ್ ಇದ್ದಾವೆ. ಡೈರೆಕ್ಟಾಗಿ ಅಸೋಸಿಯೇಷನಿಂದ ರಿಜಿಸ್ಟರ್ಡ್ ಪೋಸ್ಟು 3 ಲೆಟರ್ ಕಳಿಸಿದ್ದೀನಿ. ಗುತ್ತಿಗೆದಾರರ ಆರೋಪವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿರೋ ಶಾಸಕ ತಿಪ್ಪಾರೆಡ್ಡಿ ಇದೆಲ್ಲ ಪ್ಯೂರ್ಲಿ ಪಾಲಿಟಿಕ್ಸ್ ಅಂತಿದ್ದಾರೆ. ಅದು ನನಗೂ ಆತ ಮೊದಲಿಂದನೂ ಒಂಥರ. ಆಮೇಲೆ ಪ್ರತಿ ನನ್ನ ಚುನಾವಣೆಯಲ್ಲಿ ಕೂಡ ನನಗೆ ಯಾವಾಗಲೂ ಚುನಾವಣಾ ಸಂದರ್ಭದಲ್ಲಿ ಎದುರು ಮಾಡೋದು ಅವೆಲ್ಲ ಮಾಮೂಲು ಆತು. ಅವ್ರ ಪರ್ಸ್ನಲ್ ಬಿಡಿ, ಅದು ಚುನಾವಣೆಗೆ ಎದುರು ಮಾಡೋದು. ನಾವು 6 ಕೋಟಿ ಬಿಲ್ ನಿಂತಿದೆ ಅಂತ ಹೇಳಿದ್ದಾರೆ, ನನಗೆ ತಿಳ್ಕೊಂಡಿದ್ದು. ನನಗೆ ಸಂಬಂಧ ಇಲ್ಲದೆ ವಿಚಾರಗಳವೆಲ್ಲ. ಅದು ನಾನು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಆಗಬೇಕು, ಅದಕ್ಕೇನು ಕ್ರಮ ಜರುಗಿಸಬೇಕು ನಾನು ಯೋಚನೆ ಮಾಡ್ತೀನಿ. ಸಚಿವ ಮುನಿರತ್ನ ವಿರುದ್ಧ ಲೋಕಾಯುಕ್ತ ಅಸ್ತ್ರ. ಶಾಸಕ ತಿಪ್ಪಾರೆಡ್ಡಿ ಬಳಿಕ ಮುನಿರತ್ನ ವಿರುದ್ಧ ಜೈಲಿಗೆ ಕಳುಹಿಸಿದ್ದ ಸೇಡಿಗೆ ಪ್ರತಿಯಾಗಿ ಸಚಿವ ಮುನಿರತ್ನಗೆ ಶಾಕ್ ನೀಡಲು ಕೆಂಪಣ್ಣ ತೀರ್ಮಾನಿಸಿದಂತಿದೆ. ಯಾಕಂದ್ರೆ ಸಚಿವ ಮುನಿರತ್ನ ಆಸ್ತಿ ವಿವರ ಕೋರಿ ಆರ್ಟಿಐ ಅಡಿಯಲ್ಲಿ ಲೋಕಾಯುಕ್ತಕ್ಕೆ ಅರ್ಜಿ ಸಲ್ಲಿಸಿದ್ದು ವಿವಿಧ ಗುಮಾನಿಗಳಿಗೆ ಕಾರಣವಾಗಿದೆ. ಗುತ್ತಿಗೆದಾರರ ಕಮಿಷನ್ ಅಸ್ತ್ರದ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಸರಿ ನಾಯಕರು, ಚುನಾವಣೆ ಸಮಯದಲ್ಲಿ ಇದೆಲ್ಲ ಕಾಮನ್, ಆರೋಪಗಳಿಗೆಲ್ಲ ದಾಖಲೆ ನೀಡದಿದ್ರೆ ಜೈಲಿಗೆ ಹೋಗಲು ರೆಡಿಯಾಗಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಾಖಲೆ ಕೊಟ್ಟರೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾರೆ, ದಾಖಲೆ ಕೊಟ್ಟಿಲ್ಲ ಅಂದರೆ ಶಿಕ್ಷೆಗೆ ಸಿದ್ಧವಾಗಬೇಕಾರೆ. ದಾಖಲೆ ಕೊಟ್ಟಿಲ್ಲ ಅಂದರೆ ಕಾನೂನು ಚೌಕಟ್ಟಲ್ಲಿ ಏನು ಶಿಕ್ಷೆ ಇರುತ್ತೆ ಅದು ಅನುಭವಿಸಲೇಬೇಕು, ಯಾರೇ ತಪ್ಪು ಮಾಡಿರಲಿ. ನನಗೆ ಗೊತ್ತಿಲ್ಲಪ್ಪ, ನಾನು ಇದರಲ್ಲಿದ್ದೆ, ನೋಡಿದ ಮೇಲೆ ಡೈರೆಕ್ಟ್ ಮಾಡಿ. ರಾಜಕಾರಣದಲ್ಲಿ ಅದು ಚುನಾವಣೆ ಹೊಸ್ತಿಲಲ್ಲಿರುವಾಗ ಇದು ಸರ್ವೇ ಸಾಮಾನ್ಯ. ಆದರೆ ಇದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವಂತ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತದೆ. ಚುನಾವಣೆ ಸಮಯದಲ್ಲಿ ಸರ್ಕಾರದ ವಿರುದ್ಧ ಸ್ಟ್ರಾಂಗ್ ಅಸ್ತ್ರಗಳನ್ನೇ ಹುಡುಕ್ತಾ ಇದ್ದ ಕಾಂಗ್ರೆಸ್ಗೆ ಇದೀಗ ಕಮಿಷನ್ ವಿಚಾರದಲ್ಲೇ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದೆಲ್ಲ ಮುಂದೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಧಾನಿಯಲ್ಲಿ ಮತ್ತೆ ಪಂಚಮಸಾಲಿ ಮೀಸಲಾತಿ ಕಿಚ್ಚು ಜೋರಾಗಿದೆ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರೋ ಬಸವಜಯ ಮೃತ್ಯುಂಜಯ ಶ್ರೀಗಳು ಫ್ರೀಡಂ ಪಾರ್ಕ್ನಲ್ಲಿ ಅನುಯಾಯಿಗಳೊಂದಿಗೆ ಧರಣಿ ಆರಂಭಿಸಿದ್ದಾರೆ. ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಕಿಚ್ಚು ಮತ್ತೆ ಹೊತ್ತಿದೆ. ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಸಿಟ್ಟಾಗಿರುವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಈಗ ರಾಜ್ಯ ಸರ್ಕಾರದ ಮೇಲಿನ ಭರವಸೆ ಕಳೆದುಕೊಂಡಿದ್ದು ಅಖಾಡಕ್ಕಿಳಿಸಿದೆ. ಮೊನ್ನೆ ಸಿಎಂ ತವರಲ್ಲಿ ಆರ್ಭಟಿಸಿದ್ದ ಸಮುದಾಯ ಇವತ್ತು ರಾಜಧಾನಿಯಲ್ಲಿ ಕಹಳೆ ಮೊಳಗಿಸಿದೆ. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ನಿತ್ಯ ಹೋರಾಟ. ಪ್ರತಿನಿತ್ಯ 2 ವಿಧಾನಸಭಾ ಕ್ಷೇತ್ರಗಳ ಜನರಿಂದ ಧರಣಿ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಪ್ರತಿನಿತ್ಯ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಪ್ರತಿನಿತ್ಯ 2 ವಿಧಾನಸಭಾ ಕ್ಷೇತ್ರಗಳಿಂದ ಜನರು ಪ್ರತಿಭಟನಾ ಸ್ಥಳಕ್ಕೆ ಬರುವಂತೆ ಕರೆ ನೀಡಲಾಗಿದೆ. ಹೀಗಾಗಿ ಇವತ್ತು ಮೈಸೂರು ಭಾಗದ ಜನ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು. ಒಂದು ವೇಳೆ ರಾಜ್ಯದಿಂದ ಬೇಡಿಕೆ ಈಡೇರಿಸಲು ಸಾಧ್ಯವಾಗದಿದ್ರೆ ಹೋರಾಟವನ್ನ ದೆಹಲಿಗೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ. ನಾಳೆ 19ನೇ ತಾರೀಕಿಗೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಹ ಬರುವಂತ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, 19ನೇ ತಾರೀಕಿಗೆ ಸ್ವತಃ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರು ಸಹ ವಿಜಯಪುರಕ್ಕೆ ಬರ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲೇ ಸಮಾವೇಶ ಕೊಡ್ತೇವೆ ಅಂತ ಹೇಳಿದರೆ, ನಾನು ಯಾವಾಗ ಅವರಿಗೆ ಸಂಪರ್ಕ ಮಾಡಿದ್ದೇನೆ ಅವರೆಲ್ಲರೂ ಕೂಡಲೇ ಮುಖ್ಯಮಂತ್ರಿ ಹೇಳಿದ್ದಾರೆ, ಇಲ್ಲಪ್ಪ ಪಂಚಮಸಾಲಿ ಮೀಸಲಾತಿ ಹೋರಾಟ, ಆ ಮೀಸಲಾತಿ ಸಂಬಂಧಪಟ್ಟಾಗ ಒಂದು ಸರಿಯಾಗಿ ತೀರ್ಮಾನವನ್ನು ಕೈಗೊಳ್ಳ್ರಿ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಬೊಮ್ಮಾಯಿ ಅವರು ತಡ ಮಾಡ್ತಿರೋದೇ ಒಂದು ರೀತಿ ಯಕ್ಷ ಪ್ರಶ್ನೆ ನಮಗೆ ಕಾಡ್ತದೆ. ಪಂಚಮಸಾಲಿ ಹೋರಾಟದ ಹೊಸ ತಂತ್ರವೇನು ಅನ್ನೋದನ್ನ ನೋಡೋದಾದ್ರೆ,
225 ಕ್ಷೇತ್ರಗಳ ಪಂಚಮಸಾಲಿಗಳಿಂದಲೂ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು, ಪ್ರತಿದಿನ 2 ವಿಧಾನಸಭಾ ಕ್ಷೇತ್ರಗಳಂತೆ ಪ್ರತಿಭಟನೆಗೆ ಜನ ಸೇರಿಸಲು ವ್ಯವಸ್ಥೆ. ಈ ಮೂಲಕ ಮೀಸಲಾತಿ ಕೂಗು ಗಟ್ಟಿಗೊಳಿಸೋ ಪ್ಲಾನ್ ಇದೆ. ಅಲ್ಲದೆ ಫೆಬ್ರವರಿಯಲ್ಲಿ ನಡೆಯಲಿರೋ ಬಜೆಟ್ ಅಧಿವೇಶನದಲ್ಲಿ ಘೋಷಣೆಗೆ ಪಟ್ಟು ಹಿಡಿದಿದ್ದು, ಇಲ್ಲದಿದ್ರೆ ಮತ ಹಾಕಲ್ಲ ಅಂತ ಸಂದೇಶ ರವಾನಿಸೋದು ಪ್ಲಾನ್ ಆಗಿದೆ. ದಿನದಿಂದ ದಿನಕ್ಕೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಮತ್ತಷ್ಟು ಕಾವು ಪಡೆದುಕೊಳ್ತಿದೆ. ಸರ್ಕಾರ 2D ಹಾಗೂ 2C ಕ್ಯಾಟಗರಿ ಸೇರಿಸಲು ತಂತ್ರ ಮಾಡಿದ್ರು. ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆ ಬಂದಿದೆ. ಹೀಗಾಗಿ ಸರ್ಕಾರವು ಅಸಹಾಯಕ ಸ್ಥಿತಿಯಲ್ಲಿದೆ. ಹೀಗಾಗಿ ಹೋರಾಟ ಯಾವ ದಿಕ್ಕು ಪಡೆಯುತ್ತೋ ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಸ್ವಪಕ್ಷದವರ ವಿರುದ್ಧವೇ ವಾಗ್ಪ್ರಹಾರ ನಡೆಸ್ತಾ ಇರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡಲಾಗಿದೆ. ಕಾರಣ ಕೇಳಿ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ನೀಡಿದ್ದು 15 ದಿನಗಳ ಒಳಗೆ ಉತ್ತರ ನೀಡುವಂತೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ಪಕ್ಷ ಹಾಗೂ ಪಕ್ಷದ ನಾಯಕರು, ಮುಖ್ಯಮಂತ್ರಿ, ಸಚಿವರ ವಿರುದ್ಧ ಯತ್ನಾಳ್ ನಿರಂತರ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ನಡೆ ವಿಪಕ್ಷಗಳ ಟೀಕೆಗೂ ಆಹಾರವಾಗಿತ್ತು. ಇದರಿಂದ ಕೆಂಡಾಮಂಡಲವಾಗಿರೋ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಫ್ಯಾಕ್ಸ್ ಮೂಲಕ ನೋಟಿಸ್ ಕಳುಹಿಸಿದೆ. ಪಕ್ಷದ ಹಿತದೃಷ್ಟಿಯಿಂದ ಯಾವುದೇ ಹೇಳಿಕೆ ನೀಡದಂತೆ ಖಡಕ್ ಸೂಚನೆ ರವಾನಿಸಿದೆ. ಈ ಕುರಿತು ಮಾತನಾಡಿರೋ ಯತ್ನಾಳ್, ನನಗೆ ಈವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ, ಸುಮ್ಮನೆ ಊಹಾಪೋಹ ಹರಡಿಸಿದ್ದಾರೆ. ನಾನು ನೋಟಿಸ್ ಕೊಡುವಂತಹ ಯಾವುದೇ ಪಕ್ಷ ವಿರೋಧಿ ಹೇಳಿಕೆ ನೀಡಿಲ್ಲ. ಭಯ ಪಡುವಂಥದ್ದು, ಅಂಜುವಂಥದ್ದು ಏನಿಲ್ಲ. ನಾನು ಏನೇ ಮಾತನಾಡಿದ್ರೂ ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಿದ್ದೇನೆ ಅಂತ ಹೇಳಿದ್ರು. ಇರ್ತಾನೆ, ಸತ್ಯ ಇದ್ದಲ್ಲಿ ಒಳ್ಳೆಯದು ತನಕ ಆಶೀರ್ವಾದ ದೇವ್ರನ್ನೂ ಇರ್ತಾನೆ, ನಾಯಕರು ಇರ್ತಾರೆ. ನನಗೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿಯೂ ಸಹಿತ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟು 3 ತಿಂಗಳ ಕೇಂದ್ರ ಮಂತ್ರಿ ಆದೆ. ನಾನು ನೋಟಿಸ್ ಕೊಟ್ಟರು, ನಿನಗೆ ಯಾಕೆ ಉಚ್ಚಾಟನೆ ಮಾಡ್ಬೋದು. 3 ತಿಂಗಳದಾಗ ನಾನು ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ತೊಗೊಂಡೆ. ಈಗೂ ಹಾಗೆ ಈ ವಾಪ ನೋಡಿದ್ರೆ ಮತ್ತೇನೋ ಭಾಳ ಒಳ್ಳೆಯ ಸಂಕ್ರಮಣ ಉತ್ತರಾಯಣ ಕಾಲದಲ್ಲಿ ಒಳ್ಳೇದಾಗೋದೈತೆ ಅನಿಸ್ಲಾಕತ್ತೈತಿ. ಸತ್ಯ ಇದ್ದಲ್ಲಿ ಒಳ್ಳೆಯದು ತನಕ ಆಶೀರ್ವಾದ ದೇವ್ರನ್ನೂ ಇರ್ತಾನೆ, ನಾಯಕರು ಇರ್ತಾರೆ. ಅದೊಂದು ಕಡೆ ದಳಪತಿಗಳೇನು ಸುಮ್ಮನೆ ಕುಳಿತಿಲ್ಲ. ರಾಜ್ಯಾದ್ಯಂತ ಚುನಾವಣೆಗೋಸ್ಕರ ಪಂಚರತ್ನ ಯಾತ್ರೆ ನಡೆಸ್ತಾ ಇರೋ ಮಾಜಿ ಸಿಎಂ ಎಚ್ಡಿಕೆ ಇವತ್ತು ಬಿಡದಿಯ ತಮ್ಮ ನಿವಾಸದಲ್ಲಿ ರೈತ ಸಂಕ್ರಾಂತಿ ಹೆಸರಲ್ಲಿ 78 ವಿಧಾನಸಭೆ ಕ್ಷೇತ್ರಗಳ ರೈತರ ಜೊತೆ ಆನ್ಲೈನ್ ಸಂವಾದ ನಡೆಸಿದ್ರು. ತಾವು ಅಧಿಕಾರಕ್ಕೆ ಬಂದರೆ ರೈತರನ್ನ ಆರ್ಥಿಕವಾಗಿ ಸಶಕ್ತಗೊಳಿಸುವ ನಿಟ್ಟಿನಲ್ಲಿ ರೈತ ಚೈತನ್ಯ, ತೆಲಂಗಾಣ ಮಾದರಿಯಲ್ಲಿ ರೈತ ಬಂಧು ಯೋಜನೆ ಅನುಷ್ಠಾನ ತರೋದಾಗಿ ಘೋಷಣೆ ಮಾಡಿದರು. ರೈತರ ಸಮಸ್ಯೆಗಳಷ್ಟೇ. ಈಗ ಅವ್ರು ಏನು ಹೇಳ್ತಾರೆ, ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ ರೈತರಿಗೆ ಈ ಪಂಚರತ್ನ ಯೋಜನೆಯಿಂದ ಯಾವ ರೀತಿಯಲ್ಲಿ ಆರ್ಥಿಕ ಶಕ್ತಿ ತುಂಬೋದು, ಅವ್ರನ್ನ ಇವತ್ತು ಸಂಕಷ್ಟಕ್ಕೆ ಒಳಗಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಯಾವ ಕಟ್ಟಿಕೊಡ್ಬೇಕು. ಏಕೆಂದರೆ ಸಾಲ ಮನ್ನಾ ಟೆಂಪ್ರರಿ ಪ್ರೋಸೆಸ್ ಇದೆ. ಸಾಲ ಮನ್ನಾ ಇವತ್ತು ಮಾಡಿದ್ರು ಮತ್ತೆ 2 ವರ್ಷಕ್ಕೆ ಅವ್ರು ಸಾಲಗಾರ ಆಗ್ತಾನೆ ರೈತ. ಅದರಿಂದ ಡೀಲ್ ಮಾಸ್ಟರ್ ಸ್ಯಾಂಟ್ರೋ ರವಿ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿದೆ. ಇತ್ತ ಪೊಲೀಸ್ ಕಸ್ಟಡಿಗೆ ಕೇಳಲು ಮೈಸೂರು ಪೊಲೀಸರು ತಯಾರಾದರೂ ಕೂಡ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಈ ಮಧ್ಯೆ ಸ್ಯಾಂಟ್ರೋ ಎಸ್ಕೇಪ್ ರಹಸ್ಯವೊಂದು ಬಯಲಾಗಿದೆ. ಸ್ಯಾಂಟ್ರೋ ರವಿ ಕೇಸ್ ಸಿಐಡಿಗೆ ವರ್ಗಾವಣೆ. ಜನವರಿ 18ಕ್ಕೆ ಜಾಮೀನು ಅರ್ಜಿ ವಿಚಾರಣೆ. ಮೈಸೂರು ವಿಜಯನಗರ ಪೊಲೀಸರು ಸ್ಯಾಂಟ್ರೋ ರವಿ ಪತ್ನಿ ಕೊಟ್ಟ ದೂರಿನನ್ವಯ ಸ್ಯಾಂಟ್ರೋನನ್ನ ಬಂಧಿಸಿ ವಿಚಾರಣೆ ಮಾಡಿದ್ದು, ಇವತ್ತು ಓಪನ್ ಕೋರ್ಟ್ನಲ್ಲಿ ಕಸ್ಟಡಿಗೆ ಕೊಡುವಂತೆ ಮನವಿ ಮಾಡಿದ್ರು. ಆದರೆ ಅಷ್ಟೊತ್ತಿಗೆ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿತ್ತು. ಇದೇ ಕಾರಣಕ್ಕೆ ನ್ಯಾಯಾಧೀಶರು 3 ಆರೋಪಿಗಳನ್ನು ಜನವರಿ 25ರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿದರು. ಇದೇ ವೇಳೆ ಸ್ಯಾಂಟ್ರೋ ರವಿ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೋರಿದ್ದು, ಜನವರಿ 18ರಂದು ಅರ್ಜಿ ಸಲ್ಲಿಕೆ ಮಾಡುವಂತೆ ಸೂಚನೆ ನೀಡಿದ್ರು. ತನಿಖಾಧಿಕಾರಿಗೆ ಜಾಮೀನಿಗೆ ತಕರಾರು ಸಲ್ಲಿಕೆ ಮಾಡೋದಿದ್ರೆ ಮಾಡುವಂತೆ ಮೈಸೂರು ಸೆಷನ್ಸ್ ಕೋರ್ಟ್ ಸೂಚಿಸಿತು. ನಾಳೆ 17ನೇ ತಾರೀಕಿಗೆ ಅಬ್ಜೆಕ್ಷನ್ಗೆ ಅಂತ ಇತ್ತು. ಈಗ ಬಂಧನ ಆಗಿರೋ ಕಾರಣದಿಂದ ಅದು ಇನ್ಫ್ರಕ್ಚಸ್ ಆಗಿರುತ್ತೆ. ಇವಾಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ತಿಳಿದುಕೊಂಡು ಸಿಐಡಿ ವರ್ಗಾವಣೆ ಆದೇಶದ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ತಗೊಂಡು ತದನಂತರ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ತೀವಿ. ಸ್ಯಾಂಟ್ರೋ ರವಿ ಬಂಧನದ ಮತ್ತೊಂದು ರಹಸ್ಯ. ನೆರವು ನೀಡಿ ಲಾಕ್ ಆದ 1 ದಿನದ ಸ್ನೇಹಿತ.
ಇನ್ನು ಸ್ಯಾಂಟ್ರೋ ರವಿ ಮೇಲೆ ಮೈಸೂರಿನಲ್ಲಿ ಕೇಸ್ ದಾಖಲಾಗಿದ್ದೇ ನಾಪತ್ತೆಯಾಗಿದ್ದ. ಈ ವೇಳೆ ಕರ್ನಾಟಕ ತೊರೆದಿದ್ದ ರವಿ ಕೇರಳದ ಕೊಚ್ಚಿಗೆ ತನ್ನ ಕಾರು ಚಾಲಕನ ಜೊತೆ ಹೋಗಿದ್ದ. ಜನವರಿ 8ರಂದು ಕೊಚ್ಚಿ ತಲುಪಿದ್ದ ರವಿ ಕೊಚ್ಚಿಯಿಂದ ಮುಂದೆ ಎಲ್ಲಿಗೆ ಹೋಗೋದು ಅಂತ ಪ್ಲಾನ್ ಇರಲಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿರುವ ಓರ್ವ ಪರಿಚಯಸ್ಥನ ಮೂಲಕ ಈ ರಾಮ್ಜಿ ಪರಿಚಯ ಆಗಿದ್ದ. ಗುಜರಾತ್ ಮೂಲದ ರಾಮ್ಜಿ ಕೊರಿಯರ್ ಬಿಸಿನೆಸ್ ಮಾಡ್ತಿದ್ದು ಬೆಂಗಳೂರು, ಕೊಚ್ಚಿ, ಅಹಮದಾಬಾದ್ನಲ್ಲಿ ಕಚೇರಿ ಹೊಂದಿದ್ದ. ಕೆಲಸದ ನಿಮಿತ್ತ ಕೊಚ್ಚಿಗೆ ಬಂದಿದ್ದ ರಾಮ್ಜಿ ಬಳಿ ಸಹಾಯ ಮಾಡುವಂತೆ ಕೇಳಿಕೊಂಡಿದ್ದು ಆರಂಭದಲ್ಲಿ ಆಗಲ್ಲ ಅಂತ ಹೇಳಿದ್ರು, ಕೊನೆಗೆ ಓಕೆ ಹೇಳಿದ್ದ ಅಂದಿದ್ದ. ಹೀಗಾಗಿ ಜನವರಿ 10ರಂದು ರಾತ್ರಿ ಕೊಚ್ಚಿಯಿಂದ ಅಹಮದಾಬಾದ್ಗೆ ಪ್ರಯಾಣ ಮಾಡುವಾಗ ಬಿಸಿನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಮೊಬೈಲ್ ಆನ್ ಮಾಡಿದಾಗ ರವಿ ಗುಜರಾತ್ ಕಡೆ ಹೋಗ್ತಿರುವ ಮಾಹಿತಿ ಸಿಕ್ಕಿತ್ತು. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಅಹಮದಾಬಾದ್ ಪೊಲೀಸರಿಗೆ ಮಾಹಿತಿ ನೀಡಿ ಆರೋಪಿಗಳನ್ನ ಬಂಧಿಸಿದ್ರು. ಸ್ಯಾಂಟ್ರೋ ಜೈಲಿಗೆ ಹೋಗಿದ್ದೆ, ಜೈಲರ್ ವರ್ಗಾವಣೆ. ಸ್ಯಾಂಟ್ರೋ ರವಿ ಜೈಲು ಸೇರ್ತಿದ್ದಂತೆ ಕಾರಾಗೃಹ ಅಧೀಕ್ಷಕ ಮಹೇಶ್ ಎಸ್ ಜಿಗಣಿ ಗೈರಾಗಿದ್ರು. ಮಹೇಶ್ ವರ್ಗಾವಣೆಯಲ್ಲಿ ಸ್ಯಾಂಟ್ರೋ ರವಿ ಕೈವಾಡದ ಆರೋಪ ಈ ಹಿಂದೆ ಸಹ ಕೇಳಿಬಂದಿತ್ತು. ಮಹೇಶ್ನ ಮೈಸೂರು ಜೈಲಿನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ದು ಇವತ್ತು ಬೆಂಗಳೂರಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿತ್ತು. ಇನ್ನು ಶಿವಮೊಗ್ಗ ಜೈಲು ಅಧೀಕ್ಷಕರಾಗಿದ್ದ ಮಹೇಶ್ನ ಮೈಸೂರು ಜೈಲಿಗೆ ವರ್ಗಾವಣೆಗೆ ಸಹಾಯ ಮಾಡಿದ್ದು ಇದೇ ಸ್ಯಾಂಟ್ರೋ ರವಿಯಂತೆ. ಸದ್ಯ ಸ್ಯಾಂಟ್ರೋ ರವಿ ಕೇಸ್ ಈಗ ಸಿಐಡಿಗೆ ವರ್ಗಾವಣೆಯಾಗಿದ್ದು ಆತನ ಹಿಸ್ಟರಿಯನ್ನು ಜಾಲಾಡಲು ಸಿಐಡಿ ಸಿದ್ಧವಾಗಿದೆ. ತನಿಖೆಯ ವೇಳೆ ಇನ್ನೂ ಏನೆಲ್ಲ ರಹಸ್ಯ ಹೊರಬರುತ್ತೋ ದೇವರೇ ಬಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದೇಶದಲ್ಲಿ ವಿಜಯಯಾತ್ರೆ ಮುಂದುವರಿಸಲು ಬಿಜೆಪಿ ವೇದಿಕೆ ಸಿದ್ಧಪಡಿಸಿಕೊಳ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಹತ್ವದ ಕಾರ್ಯಕಾರಿಣಿ ಸಭೆ ನಡೆಸಲಾಗ್ತಾ ಇದೆ. ಬನ್ನಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೀತು ಅನ್ನೋದನ್ನ ನೋಡೋಣ. 9 ರಾಜ್ಯಗಳ ವಿಧಾನಸಭೆ, ಲೋಕಸಭೆ ಗೆಲ್ಲಲು ರಣತಂತ್ರ. ರಾಷ್ಟ್ರ ರಾಜಧಾನಿಯಲ್ಲಿ ಮಹತ್ವದ ಕಾರ್ಯಕಾರಿಣಿ ಸಭೆ. ಬಿಜೆಪಿ ವಿಜಯದ ಓಟ ಮುಂದುವರಿಸಲು ಸಕಲ ರೀತಿಯಲ್ಲೂ ಸಜ್ಜಾಗ್ತದೆ. ಕರ್ನಾಟಕದ ಚುನಾವಣೆ ಜೊತೆಗೆ 8 ರಾಜ್ಯಗಳ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಜೊತೆಗೆ ಲೋಕಸಭೆ ಚುನಾವಣೆಗೆ ಇನ್ನೊಂದೇ ವರ್ಷ ಬಾಕಿ. ಹೀಗಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಅತ್ಯುಚ್ಚ ನಾಯಕರು ಕಾರ್ಯತಂತ್ರ ಶುರು ಮಾಡಿಕೊಂಡಿದ್ದಾರೆ. ನವದೆಹಲಿಯಲ್ಲಿ ಬಿಜೆಪಿಯ 2 ದಿನಗಳ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. 12 ಮುಖ್ಯಮಂತ್ರಿಗಳು, 5 ಉಪಮುಖ್ಯಮಂತ್ರಿಗಳು, ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರು, 27 ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳು, 19 ಮಾಜಿ ಸಿಎಂ, 12 ಮಾಜಿ ಡಿಸಿಎಂ ಸೇರಿದಂತೆ ಸುಮಾರು 350 ಮುಖಂಡರು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಕಾರ್ಯಕಾರಿಣಿಯಲ್ಲಿ 2024ರ ಲೋಕಸಭೆ ಚುನಾವಣೆಯ ಸಿದ್ಧತೆ, ಕಳೆದ ಬಾರಿ ಸೋತಿದ್ದ 160 ಸ್ಥಾನಗಳನ್ನ 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಹೇಗೆ ಅಂತ ಚರ್ಚಿಸಲಾಗ್ತಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವಧಿ ವಿಸ್ತರಣೆಗೆ ಅನುಮೋದಿಸುವ ಸಾಧ್ಯತೆ ಇದೆ. ಕರ್ನಾಟಕ, ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ತೆಲಂಗಾಣ, ಮಿಜೋರಾಂ ರಾಜ್ಯಗಳಲ್ಲಿ ಈ ವರ್ಷ ಚುನಾವಣೆ ನಡೆಯಲಿದೆ. ಅದರ ಬಗ್ಗೆಯೂ ಚರ್ಚೆಯಾಗುತ್ತೆ. ದೇಶದ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಚರ್ಚೆಯಾಗಲಿದೆ. ಸಭೆಯಲ್ಲಿ ಕರ್ನಾಟಕ ಮಾಜಿ ಸಿಎಂ ಯಡಿಯೂರಪ್ಪ ಭಾಗವಹಿಸ್ತಾ ಇರೋದ್ರಿಂದ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಮಾತಾಡೋ ನಿರೀಕ್ಷೆ ಇದೆ. ಇದರ ಜೊತೆಗೆ 3 ಮಹತ್ವದ ಮೂಲ ಆಶಯಗಳ ಬಗ್ಗೆಯೂ ಮಹತ್ವದ ಚರ್ಚೆ ನಡೀತಿದೆ. ಸೇವೆ, ಸಂಸ್ಥೆ ಮತ್ತು ಸಮರ್ಪಣೆ ಈ ಕಾರ್ಯಕಾರಿಣಿ ಸಭೆಯ ಪ್ರಮುಖ ವಿಷಯವಾಗಿದೆ. ಜೊತೆಗೆ ವಿಶ್ವಗುರು ಭಾರತ 2ನೇ ಥೀಮ್ ಆಗಿದೆ. ಇನ್ನು ಉತ್ತಮ ಆಡಳಿತ ಮೊದಲು ಎಂಬುದು 3ನೇ ವಿಷಯವಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ನಮೋ ಮೆಗಾ ರೋಡ್ ಶೋ. ಪ್ರಧಾನಿ ಮೋದಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೆಗಾ ರೋಡ್ ಶೋ ನಡೆಸಿದ್ರು. ಪಟೇಲ್ ಚೌಕ್ನಿಂದ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿವರೆಗೆ ಸುಮಾರು 1 ಕಿಲೋಮೀಟರ್ ವರೆಗೆ ರೋಡ್ ಶೋ ನಡೆಸಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರು, ಬೆಂಬಲಿಗರು, ಜನತೆ ರಸ್ತೆಯ 2 ಬದಿಗಳಲ್ಲಿ ಕಿಕ್ಕಿರಿದು ತುಂಬಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತಮಿಳುನಾಡಿನ ಮದುರೈ ಜಿಲ್ಲೆಯ ಅವನಿಯಪುರಂ ಎಂಬಲ್ಲಿ ಜಲ್ಲಿಕಟ್ಟು ವೇಳೆ 60 ಮಂದಿ ಗಾಯಗೊಂಡಿದ್ದಾರೆ. 20 ಮಂದಿಯ ಸ್ಥಿತಿ ಗಂಭೀರವಾಗಿದ್ದು ಅವರನ್ನ ರಾಜಾಜಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 26 ವರ್ಷದ ಅರವಿಂದ್ ರಾಜ್ ಎಂಬಾತ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ.
ನೇಪಾಳದಲ್ಲಿ ವಿಮಾನ ಭೀಕರ ಅಪಘಾತವಾಗಿದ್ದು ದುರಂತದ ಕೊನೆ ಕ್ಷಣದ ದೃಶ್ಯಗಳು ಮೊಬೈಲ್ ಒಂದರಲ್ಲಿ ಸೆರೆ ಸಿಕ್ಕಿದೆ. ಹಾಗಿದ್ರೆ ಪತನಕ್ಕೂ ಮುನ್ನ ವಿಮಾನದಲ್ಲಿ ಏನಾಯಿತು, ಹೇಗಿತ್ತು ಆ ಕ್ಷಣ ಅನ್ನೋದನ್ನ ನೋಡೋಣ ಬನ್ನಿ. ನೇಪಾಳ ವಿಮಾನ ದುರಂತದ ಕೊನೆ ಕ್ಷಣದ ವಿಡಿಯೋ. ಭಾರತೀಯ ಯುವಕನ ಫೋನ್ನಲ್ಲಿ ಭಯಾನಕ ದೃಶ್ಯ ಸೆರೆ. ನೇಪಾಳದ ಏತಿ ಏರ್ಲೈನ್ಸ್ನ ಪ್ರಯಾಣಿಕ ವಿಮಾನ ನೆಲಕ್ಕಪ್ಪಳಿಸಿ 72 ಜನ ಸಾವನ್ನಪ್ಪಿದ ಘಟನೆ ಇಡೀ ವಿಶ್ವದ ಎದೆ ನಡುಗಿಸಿತ್ತು. ಇದೀಗ ಘಟನೆ ಭಯಾನಕ ದೃಶ್ಯವೊಂದು ಬಯಲಾಗಿದೆ. ಸಾವಿನ ಕೊನೆ ಕ್ಷಣದ ದೃಶ್ಯ ಬೆಚ್ಚಿ ಬೀಳಿಸುತ್ತಿದೆ. ಘಟನೆಗೂ ಮುನ್ನ ಕೆಲವೇ ಕ್ಷಣಗಳಿಂದ ಭಾರತ ಮೂಲದ ಪ್ರಯಾಣಿಕರೊಬ್ಬರು ಫೇಸ್ಬುಕ್ ಲೈವ್ ವಿಡಿಯೋ ಮಾಡಿದ್ದಾನೆ. ವಿಮಾನದ ಅವಶೇಷಗಳಡಿ ಮೊಬೈಲ್ ಸಿಕ್ಕಿದೆ. ಫೇಸ್ಬುಕ್ ಲೈವ್ ಆರಂಭಿಸಿದ ಕೆಲ ಸೆಕೆಂಡ್ಗಳಲ್ಲಿ ಈ ಅನಾಹುತ ಸಂಭವಿಸಿದೆ. 1 ನಿಮಿಷ 30 ಸೆಕೆಂಡ್ಗಳಿರುವ ಈ ವಿಡಿಯೋದಲ್ಲಿ ಪ್ರಯಾಣಿಕರ ಚೀರಾಟ ಹಾಗೂ ಬೆಂಕಿಯ ಜ್ವಾಲೆಗಳು ಸೆರೆ ಸಿಕ್ಕಿದೆ. ವಿಮಾನದ 2 ಬ್ಲ್ಯಾಕ್ ಬಾಕ್ಸ್ ಸ್ಕೋರ್ಗಳು ಪತ್ತೆ. ಏತಿ ಏರ್ಲೈನ್ಸ್ ಬ್ಲ್ಯಾಕ್ ಬಾಕ್ಸ್ಗಳು ಮತ್ತು ಸ್ಕೋರ್ಗಳು ಪತ್ತೆಯಾಗಿವೆ. ಬ್ಲ್ಯಾಕ್ ಬಾಕ್ಸ್ನಿಂದಾಗಿ ದುರ್ಘಟನೆಗೆ ಅಸಲಿ ಕಾರಣವೇನು, ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿದ್ದು ಹೇಗೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.